ಡಾಕ್ಟರ್ ರಾಯ್ ಸಿ ಜೆ ಅವರು ಒಂದು ತಂದೆ ಸ್ಥಾನದಲ್ಲಿ, ಒಂದು ಸ್ನೇಹಿತನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ. ಅವರು ಇಂಥ ಒಂದು ವಿಚಾರಕ್ಕೆ ಹೋಗ್ತಾರೆ ಇಲ್ಲ ನಡ್ಕೊಳ್ತಾರೆ ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ. ಮಾತುಗಳು ಕಮ್ಮಿ ಹೇಳೋಷ್ಟು ಒಳ್ಳೆಯದು, ಬಟ್ ಆ ವ್ಯಕ್ತಿ ಹಿಂಗೆ ಜೀವ ಕೊಡುವಂಥ ಒಂದು ಜೀವ ಅಲ್ಲ ಅದು. ಯಾವಾಗಲೂ ನಗ್ನಗ್ತಾ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವ ಹೊಂದಿರುವಂಥವ್ರು ಡಾಕ್ಟರ್ ರಾಯ್ ಅವರು. ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ಒಂಥರ ನನಗೇನೋ ಒಂದು ಸಂಕಟ ಬಂದಾಗ ನಾನು ಮಾತಾಡುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನು ಮಾಡಬೇಕು, ಒಂದು ಮೂಡ್ ಆಫ್ ಆಯಿತು, ಬೇಜಾರಾಯಿತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನು ಸರ್ ನಮ್ಮ ಅಪ್ಪ ಹಿಂಗೆ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಡ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದು ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಾಗ್ತಾ ಇಲ್ಲ, ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳಿದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳಲಿ ಅಂತ. ನಾನು ಯಾವುದೇ ವಿಚಾರಕ್ಕೆ ಇಂಡಿವಿಜುವಲಿ ಹೋಗೋಕ್ಕೆ ಇಷ್ಟಪಡಲ್ಲ. ತನಿಖೆ ಅದು ಪಾಡಕ್ಕೆ ನಡೆಯುತ್ತೆ. ನನಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಸಿಂಪಲ್ ಆಗಿ ಬಿಡೋಂಥ ಪ್ರಶ್ನೆನೇ ಇಲ್ಲ. ಅದ ಮೇಲೆ ತನಿಖೆ ಆಗುತ್ತೆ. ಜನ ಏನು ಮಾಡಬೇಕು ಅದು ಮಾಡ್ತಾರೆ. ನನಗೆ ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ನನಗೆ ಇದಕ್ಕಿಂತ ಮೇಲೆ ಕೇಳಬೇಡಿ ಅಂತ ಕೈ ಮುಗಿತೀನಿ. ಇಲ್ಲ, ಮುಂದೆ ಅಂತಲ್ಲ, ಅವ್ರು ರೂಮಲ್ಲಿ ಹೋಗಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ತಾಯಿ ಹತ್ರ ಮಾತಾಡ್ತೀನಿ ಅಂತ ಮೇಲೆ ಹೋಗಿ ರೂಮಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನು ವಿಚಾರಗಳು ನಾವು ಇನ್ನೂ ನನಗೆ ಡೀಟೇಲ್ಸ್ ಆಗಿ ಬಂದಿಲ್ಲ. ಬಟ್ ಇದೇನೇ ಇದ್ದರೂ ತನಿಖೆ ಆಗುತ್ತೆ. ಅದ್ರ ಮುಂದೆ ಇರುವಂಥ ಹಂತಕ್ಕೆ ಅದು ಹೋಗುತ್ತೆ. ಡಾಕ್ಟರ್ ರಾಯ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದು ನನಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಇಬ್ಬರು, ಒಂದು ಗಂಡು ಒಂದು ಹೆಣ್ಣು ಮಗಳು. ಅವರು ದುಬೈಲಿದ್ದಾರೆ. ಮೇಡಮ್ ಅವ್ರ ವೈಫ್ ಕೂಡ ದುಬೈಲಿದ್ದಾರೆ. ಅವ್ರು ಬರ್ತಾ ಇದ್ದಾರೆ. ಅವ್ರ ಮಕ್ಕಳು ದುಬೈಲೇ ಇದ್ದಾರೆ. ಅವರೆಲ್ಲ ಫ್ಯಾಮಿಲಿ ಅಲ್ಲಿ ಇರ್ತಾಯಿದ್ರು. ಅವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಇವಾಗ FSL ಟೀಮ್ ಬಂದು ಅವ್ರ ಬಾಡಿನ ಇದು ಮಾಡಿ ಬೌರಿಂಗ್ ಕ್ಲಬ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಮಸ್ತ ಜನ ಎಲ್ಲ ನೋಡುವಂಥವ್ರು, ಯಾರ್ಯಾರು ಡಾಕ್ಟರ್ ರಾಯ್ನ ಪರಿಚಯ ಇದ್ದರು ಎಲ್ಲರೂ ದೇವ್ರ ಹತ್ರ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ, ಆ ದೇವರಲ್ಲಿ ಅವ್ರಿಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡಿ ಅಂತ ಬೇಡ್ಕೊಳ್ಳಿ.